ಕಳೆದ 1 ವರ್ಷದಲ್ಲಿ ಸುಮಾರು 8 ಕಾಡಾನೆ ಹಿಡಿದಿದ್ದಾರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಮೊದಲನೇದಾಗಿ ನೋಡಿದ್ರೆ ಸಾರಾ ಮಾರ್ಟಿನ್ ಆಗಿರ್ಬೋದು, ಸೀಗೆ ಆಗಿರ್ಬೋದು, ಕರಡಿ ಆಗಿರ್ಬೋದು. ರಾಮನಗರದಲ್ಲಿ ಒಂದು ಮಕ್ನ, ಒಂದು ಗಂಡಾನೆ. ಈಗ ಕೊಡಗು ಬಂದರೆ ವೇದ ಮತ್ತು ಕಾಜೂರ್ ಕರ್ಣ. ಇನ್ನೊಂದು ಬೆಳಗಾವಿಲಿ ಹಿಡಿತಾರೆ, ಒಂದು ಚಿಕ್ಕ ಆನೆ. ಏನಕ್ಕೆ ಅಂದರೆ ಬೇರೆ ರಾಜ್ಯದಿಂದ ತುಂಬ ಪ್ರೆಷರ್ ಬೀಳ್ತಾ ಇದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮ ರಾಜ್ಯದಲ್ಲಿ ಟ್ರೈನ್ ಆಗಿರೋ ಆನೆಗಳು ಅಂದರೆ ತುಂಬ ಫೇಮಸ್ಸು. ಏನಕ್ಕೆ ಅಂದರೆ ನಮ್ಮ ಮಾವುತ ಕಾವಾಡಿ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಟ್ರೈನ್ ಆಗಿರೋ ಆನೆ ಎಲ್ಲಿ ಬೇಕಾದ್ರೂ ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ನಂಬಿಕೆ. ಇಲ್ಲಿ ನಮ್ಮ ಮಾವುತರು ಬಂದು ತಲಾಂತರದಿಂದನೂ ಅವರು ಆನೆ ಕೆಲಸನೇ ಮಾಡ್ಕೊಬಂದಿದ್ದಾರೆ. ಆದರೆ ಅಷ್ಟು ನಂಬಿಕೆ ಇದೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಹತ್ರ ಟ್ರೈನ್ ಆಗಿರೋ ಆನೆ ಯಾವುದೇ ರೀತಿ ಎಲ್ಲೂ ಇನ್ಸಿಡೆಂಟ್ಗಳು ನಿಮ್ಗೆ ಕಾಣಬರಲ್ಲ. ಈಗ ಎಕ್ಸಾಂಪಲ್ ದಸರಾಲಾಗಿರ್ಬೋದು, ಏನಾದ್ರು ಇನ್ಸಿಡೆಂಟು ಆ ಥರ ಯಾವುದೂ ಕಂಡುಬಂದಿಲ್ಲ. ಈಗ ಬೇರೆ ಅಸ್ಸಾಮಲ್ಲಾದರೆ ಸಫಾರಿಲಾಗಿರ್ಬೋದು, ಕೇರಳದಲ್ಲಿ ದೇವಸ್ಥಾನದಲ್ಲಾಗಿರ್ಬೋದು ಇನ್ಸಿಡೆಂಟ್ಗಳು ತುಂಬ ಆಗಿದೆ. ಆದ್ದರಿಂದ ನಮ್ಮ ಕರ್ನಾಟಕದ ಆನೆಗಳಂದರೆ ತುಂಬ ಒಲವು ಬೇರೆ ಸ್ಟೇಟ್ ಅವ್ರಿಗೆ. ಆದ್ದರಿಂದ ಏನಾದ್ರು ನಮ್ಮ ಕಾಡಾನೆಗಳು ಹಿಡ್ದಿದ್ದಾರಾ ಅಂತ ಒಂದು ಡೌಟ್ ಶುರು ಆಗುತ್ತೆ. ಈಗ ಆಲ್ರೆಡಿ ನೋಡಿದ್ರೆ ನಮ್ಮ ಮತ್ತಿಗೂಡಲ್ಲಿ 2 ಕ್ರಾಲ್ ಇದೆ, ನಮ್ಮ ದುಬಾರೆಯಲ್ಲಿ 3 ಕ್ರಾಲ್ ಇದೆ. ಮತ್ತಿಗೂಡಲ್ಲಿ ಒಂದು ರಾಮನಗರದ ಆನೆ ಆಲ್ರೆಡಿ ಇದೆ, ಇನ್ನೊಂದು ಕ್ರಾಲ್ ಖಾಲಿ ಇದೆ. ಈಗ ದುಬಾರೆಯಲ್ಲಿ 3 ಕ್ರಾಲಲ್ಲೂ 3 ಆನೆ ಇದೆ. ಒಂದು ಕಾಜೂರ್ ಕರ್ಣ ಆಗಿರ್ಬೋದು, ಇನ್ನೊಂದು ರಾಮನಗರದಿಂದ ಹಿಡ್ದಿರೋ ಮಕ್ನ ಆಗಿರ್ಬೋದು, ಇನ್ನೊಂದು ವೇದ ಆನೆ ಆಗಿರ್ಬೋದು. 3 ಈಗ ಚೆನ್ನಾಗಿ ಟ್ರೈನಿಂಗ್ ನಡೀತಾ ಇದೆ. ಅದರಲ್ಲಿ ನಮ್ಮ ಟ್ರೈನಿಂಗ್ ಎಕ್ಸ್ಪರ್ಟ್ಗಳಂದರೆ ನಮ್ಮ ದುಬಾರೆ ಶಿಬಿರದಲ್ಲಿ ನಮ್ಮ ಧನಂಜಯ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಎಸ್ಪೆಷಲಿ ಇಂದ್ರ ಆಗಿರ್ಬೋದು. ಈ ಆನೆಗಳ ಸಹಾಯದಿಂದ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ ನಮ್ಮ ದುಬಾರೆ ಕ್ಯಾಂಪಲ್ಲಿ ಆಗಿರ್ಬೋದು. ಮತ್ತಿಗೂಡಲ್ಲಂತೂ ಕೇಳೋಂಗೇ ಇಲ್ಲ. ಅಭಿಮನ್ಯು ಇಡೀ ಏಷ್ಯಾಗೆ ನಂಬರ್ 1 ಆನೆ. ಇದ್ದರೆ ಯಾವುದೇ ರೀತಿ ಟ್ರೈನಿಂಗು ತುಂಬ ಈಸಿ, ಕ್ಯಾಪ್ಚರಿಂಗು ತುಂಬ ಈಸಿ. ಅವನ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿಷಯಗಳಿದೆ. ಈಗ ಅದೇ ಎಲ್ರಿಗೂ ಒಂದೇ ಡೌಟ್ ಶುರು ಆಗಿದೆ, ಯಾವ್ಯಾವ ಕಾಡಾನೆ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟಿಂದ ಅಂತ. ಈಗ ಹೊಸ್ದಾಗಿ ಹಿಡ್ದಿರೋದು ಕೊಡ್ತಾರೋ ಇಲ್ಲ ಪಳಗ್ಸಿರೋ ಆನೆನೇ ಕೊಡ್ತಾರೋ ಹಳೆ ಆನೆಗಳನ್ನ, ಯಾರಿಗೂ ಗೊತ್ತಿಲ್ಲ. ಆದರೆ 4 ಆನೆ ಕೊಡ್ಬೋದು ಅಂತ ನ್ಯೂಸ್ ಇದೆ. ಸುಮಾರು 1 ವರ್ಷದಿಂದ ಈ ನ್ಯೂಸ್ ಓಡಾಡ್ತಿದೆ, ತಮಗೆಲ್ಲ ಗೊತ್ತಿರ್ಬೋದು. ದುಬಾರೆಯಿಂದನಾರು ಹೋಗ್ಬೋದು, ಮತ್ತಿಗೂಡಿಂದನಾರು ಹೋಗ್ಬೋದು, ಸಕ್ಕರೆಬೈಲಿಂದನಾರು ಹೋಗ್ಬೋದು. ಯಾವ ಆನೆ ಅಂತ ಗೊತ್ತಿಲ್ಲ. ಈಗ ಇನ್ನೊಂದು ಕ್ರಾಲ್ ಖಾಲಿ ಇದೆ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ. ಇನ್ನೊಂದು ಆನೆ ಹಿಡಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾವಾಗ ಅಂತ ಗೊತ್ತಿಲ್ಲ, ಸದ್ಯದಲ್ಲೇ ಹಿಡಿಬೋದು. ನೋಡ್ಬರೋಣ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಕೊಡಬೇಕಾ ಬೇಡವಾ ಬೇರೆ ರಾಜ್ಯಕ್ಕೆ ಆನೆನ? ಏನನ್ಸುತ್ತೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.